ತಮ್ಮ ಓದಿ ದೊಡ್ಡ ಶಾನೆ ಆಗ್ಲಿ ಅಂತ ಹೇಳಿ ಫೋನ್ ಕೊಟ್ಬಿಟ್ಟಿವ್ ಅವಂಗ. ಇವ್ನ್ ನೋಡ್ರಿ ಪಬ್ಜಿ ಆಡುದು ಮತ್ತೆ ರೀಲ್ಸ್ ನೋಡುದು ಬರೀ ಟೈಮ್ ಪಾಸ್ ಮಾಡಕತ್ತಾನು. ಫೋನ್ ನೋಡಿ ಹಂಗಾಗ್ಬಿಟ್ಟಿದ ನೋಡ್ಬಿಟ್ಟಿ ಇವನು. ಇವಂಗ ಏನಾದ್ರು ನೀವೇ ದಾರಿ ತೋರಿಸ್ಬಿಡಿ. ಸಾಕ್ಷಿ ಏನಾದ್ರು ಮಡಗಿದ್ರಿ ಅನ್ಲಾ? ಸಾಕ್ಷಿ ನಾನಿದ್ದೀನಿ ದೇವ್ರು. ಬುದ್ಧಿ ಮಾನ್ಯ ಅಡ್ಗಳು ತಬ್ಲಾ ಕಡ್ಕೊಂಬ ಅಂದ್ರ ಅಲ್ಲೇ ಕೂತಾನ ಬುದ್ಧಿ. ನೀನೇನಾಗ್ಬೇಕು? ಅವ್ರ ಚಿಕ್ಕಪ್ಪ ಆಗಬೇಕು. ಸ್ವಂತದವ್ರ ಸಾಕ್ಷಿ ನಡೆಯಕ್ಕಿಲ್ಲ. ಆಯ್ತು ಬುದ್ಧಿ. ನಾನ್ ನೋಡ್ತಿದ್ದೆ ಇವ್ರು ಮನ್ಯಾಗ ಊಟ ಹಾಕೊಟ್ರ ಊಟ ಮಾಡೋದ್ ಕಬರಿಲ್ಲ ಫೋನ್ ನೋಡ್ತಾರೆ ಇವ್ರು. ನೀನೇನಾಗ್ಬೇಕು? ಇವ್ರ ಹಳ್ಳಿಯ ಸ್ವಂತದವ್ರ ಸಾಕ್ಷಿ ಪಂಚಾಯತಿಲಿ ನಡೆಯಕ್ಕಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಆಯ್ತು ಬುದ್ಧಿ. ಏನ್ ನೋಡಿದೆ ಕಂದ? ಮುಂಜಾನೆ ಶಾಲೆ ತಕ ಫೋನ್ ನೋಡ್ಕೊಂತ. ಹೌದು ದೇವ್ರು, ರಾತ್ರಿ ಎಲ್ಲ ಫೋನ್ ನೋಡಿ ಮುಂಜಾನೆ ಎಬ್ಸಕ್ ಅಂದ್ರ ತಲೆ ನೋಸ್ತೈತಿ, ಕಣ್ಣು ಇರ್ತಾವು, ಎಳಂಗಿಲ್ಲ ಹಂಗೆ ಹೇಳ್ತಾನ ದೇವ್ರು ಅವನು. ಫೋನ್ ಅಲ್ಲಿ ಮಾತಾಡೋದು ಅಷ್ಟೊಂದು ಒಳ್ಳೇದ್ ಅನ್ಕೊಂಡಿದ್ದೀಯಲ್ಲ? ನಾವೇಗೆ ಕೈಲಿಂದ ರೊಕ್ಕ ಕೊಟ್ಟಂದು ಆ ಫೋನಿನಿಂದ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಯಾವ ನ್ಯಾಯ? ಯಾರಲ್ಲಿ ಆ ಮಾವಿನ ಗಿಡದಲ್ಲಿ ಇರೋ ಬಾಲಿನ ತತ್ತಾರಲ್ಲ? ಗೌಡ ತೀರ್ಪೋನ ಬದಲಾಯಿಸು. ಏನ ಹಂಗ್ ನೋಡ್ತಾ ಇದೀಯಾ? ಫೋನ್ ಇರೋಲ್ಲ ಮಾತಾಡಕ. ನಮ್ ಹುಡುಗ ಪುಣ್ಯ ಮಾತಾಡಿದ್ದೇನೆ ದೊಡ್ಡ ತಪ್ಪಾತನ? ಮಾತಾಡೋದು ದೊಡ್ಡ ತಪ್ಪಲ್ಲ, ಆ ಏನೋರ ಚಿಪ್ ಹಚ್ಚಲಾರ್ದ ಮಾತಾಡೋದು ದೊಡ್ಡ ತಪ್ಪು. ನರಸಿಂಹ ಮಕ್ಕಳು ಹಿಡ್ಕೊಂಡು ಮುದುಕರವರೆಗೂ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಮೊಬೈಲ್ ಇದ್ರೆ ಎಷ್ಟು ಹಾನಿ ಆಗ್ತಾ ಇದೆ ಅಂತ ಗೊತ್ತಾ ನಿನ್ಗೆ? ಅಂತದೇನಾಗ್ತಾ ಇದೆ? ಮೊಬೈಲ್ ನೋಡೋದ್ರಿಂದ 36% ಮಕ್ಕಳು ಹಾಳಾಗ್ತಾ ಇದ್ದಾರೆ. ವಾರಕ್ಕೆ ಅರ್ಧ ಗಂಟೆಗಿಂತ ಹೆಚ್ಚಿಗೆ ಮಾತಾಡಿದ್ರೆ BP ಹಾಯ್ ಆಗ್ತಾ ಇದೆ. ಹಾಗಂತ ನಾವ್ ಹೇಳ್ತಾ ಇಲ್ಲ, ವೈದ್ಯಕೀಯ ಸಂಸ್ಥೆಗಳು ಸಾರಿ ಹೇಳ್ತಾ ಇದ್ದಾರೆ. ಎಷ್ಟೋ ಗರ್ಭಿಣಿಯರು ಮೊಬೈಲ್ ಉಪಯೋಗ ಮಾಡೋದ್ರಿಂದ ಹುಟ್ಟುವ ಮಕ್ಕಳು ಮಾಂದ ಬುದ್ಧಿಯಿಂದ ಹುಡ್ತಾ ಇದ್ದಾರೆ. ಎಷ್ಟೋ ವಯಸ್ಕರಲ್ಲಿ ಮಕ್ಕಳ ಸಂತತಿನೇ ಇಲ್ಲ. ಹಾಗಾದ್ರೆ ಈ ಚಿಪ್ ಹಚ್ಚೋದ್ರಿಂದ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ತದ? ಇಷ್ಟೋ ತನಕ ನೀಗೇನ್ ಕತ್ತಿ ಹೇಳಿದ್ನಿಯನ್ಲ? ಆ ಮೊಬೈಲ್ ತರುವಾಗ ಒಂದ್ ಬುಕ್ ಕೊಟ್ಟಿರ್ತಾರು, ಯಾವತ್ತಾದ್ರೂ ತೆಗೆದ್ ನೋಡಿದಿರೇನ್ಲ? ಅದೇ ನಿನ್ ಗೊತ್ತಾಗ್ಬೇಕು. 30,000 40,000 ಕೊಟ್ಟು ಮೊಬೈಲ್ ತರ್ತೀಯ, ಅದ್ರ ಸೇಫ್ಟಿಗೆ ಅಂತೇಳಿ ಗ್ಲಾಸ್ ಹಚ್ಚೋದು ಕವರ್ ಹಾಕೋದು ಮಾಡ್ತೀಯ. ಅದರಿಂದ ನಿನ್ ದೇಹದ ಮೇಲೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ಗೊತ್ತೇನ್ಲ ನಿನ್ಗೆ? ಅದೆಲ್ಲಿ ಗೊತ್ತಾಗ್ಬೇಕು ನಿನ್ಗೆ? ಆ ಬುಕ್ ತೆಗೆದ್ ನೋಡಿದ್ರೆ ತಾನೇ ಗೊತ್ತಾಗೋದು. ಏಯ್ ಬಾರ್ಲಾ ಇಲ್ಲಿ. ಕರುನಾಡು ಮಾತು ಮನದಿ ಪ್ರೀತಿ ಸಂಚಾರ ನಡೆನುಡಿಯಲಿ ದಿನವೂ ಇವರು ನೀತಿ ಮೆರೆದವರು ಗೌರವ. ಇದು ನಮ್ಮ ಸ್ವದೇಶಿ ಉತ್ಪನ್ನ, ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಇದು ಹೇಗೆ ನೀವು ಟಿವಿ ಸ್ಟೆಪ್ಲೈಸರ್ ಯೂಸ್ ಮಾಡ್ತಿರಲ್ಲ ಹಾಗಿದ್ರೆ ನಿಮ್ ಫೋನಿಗೆ ಉಪಯೋಗಿಸಿ. ಯಾವುದೇ ರೀತಿ ರೇಡಿಯೇಷನ್ ದಿಂದ ನಿಮ್ಗೆ ತೊಂದರೆನೇ ಆಗಲ್ಲ. ಇದು ಮ್ಯಾಕ್ಸ್ ಹೆಲ್ತ್ ಕೇರ್ ಇಂಡಿಯಾದಿಂದ ಸರ್ಟಿಫೈಡ್ ಆಗಿ ಬಂದಿದೆ. ಗ್ರೀನ್ ಹೆಲ್ತ್ ಅಂತೇಳಿ ಎಷ್ಟೋ ಸಂಸ್ಥೆಗಳು ಇದಕ್ಕೆ ಸರ್ಟಿಫೈಡ್ ಮಾಡಿ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ರ ಹಂಗಾರ ನನಗೊಂದು ಹೆಚ್ಚು ಬಿಡ್ರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇರ್ಲಿ ಆಡ್ರಿ. ನೀವು ಉಪಯೋಗಿಸಿ, ನಿಮ್ಮವರೆಲ್ಲರಿಗೂ ಉಪಯೋಗಿಸಲು ಹೇಳಿ.